ನಿಮಗೆ ವ್ಯೂ ಇದಕ್ಕಿಂತ ಚೆನ್ನಾಗಿರೋ ವ್ಯೂ ಬೇಕಪ್ಪ ಅಂದರೆ ಸೊ ಮಳೆ ಆಗಿಬಿಟ್ಟು ಒಂದು 4 ರಿಂದ 5 ಮಳೆ ಆದಮೇಲೆ ಬಂದರೆ ನಿಮಗೆ ಇದಕ್ಕಿಂತ ಮಸ್ತಾಗಿರೋ ವ್ಯೂಸ್ ಸಿಗುತ್ತೆ. ಸೊ ಗೈಡ್ಗಳು ಅದನ್ನೇ ಅಯ್ಯೋ ದೇವ ಏನು ಸುಳ್ಳು ಹೇಳ್ತಾನೆ ರೀಪ ನಮ್ಮ ಲೀಡ್ರು ಟ್ರಕ್ ಕರ್ಕೊಂಡು ಬರ್ತಿದ್ದಾನಲ್ಲ ಅವನು ಬರೀ ಸುಳ್ಳು ಹೇಳ್ತಾನೆ ಇಲ್ಲೇ ಇದೆ ಅಂತಂದು ಹೇಳ್ಬಿಟ್ಟು ಇವಾಗ ಗುಡ್ಡ ಹತ್ರಿ ಅಂದ. ಈ ಗುಡ್ಡ ಹತ್ತಿದ ಮೇಲೆ ಮತ್ತೆ ಯಾವ ಕಡೆ ಉಂಟು ಮುಂದೆ ಹೋಗೋಣ. ಫ್ರೆಂಡ್ಸ್ ನೋಡ್ತಿದ್ರಲ್ವ, ನಾನೀಗ ದಾವಣಗೆರೆ ಬಸ್ ಸ್ಟಾಪಿಗೆ ಬಂದಿದ್ದೀನಿ. ನನ್ನ ಫ್ರೆಂಡ್ ಒಬ್ಬನು ಚಿತ್ರದುರ್ಗದಿಂದ ಬರ್ತಿದ್ದಾನೆ. ಅವನಿಗೆ ಕರ್ಕೊಂಡು ಇಲ್ಲಿಂದ ನಾವು ನೆಕ್ಸ್ಟ್ ಅರಸೀಕೆರೆಗೆ ಹೋಗೋದಿದೆ. ಬನ್ನಿ ನೋಡೋಣ. ಅವನು ಯಾವ ಬಸ್ಸಲ್ಲಿ ಇದ್ದಾನೋ ಗೊತ್ತಿಲ್ಲ, ಆಲ್ರೆಡಿ ಬಂದಿದ್ದಾನೆ ಅಂತಿದ್ದಾನೆ, ಇಳಿತಿದ್ದಾನಂತೆ. ಬನ್ನಿ ಹೋಗಿ ಕರ್ಕೊಂಬರೋಣ. ಅವನು ಹೋಗಿ ಇಡೀ 1 ನಿಮಿಷ ಕಾಲ್ ಮಾಡ್ತಿದ್ದಾನೆ. ಹಲೋ. ಸೊ ಅವನೀಗ ಆಲ್ರೆಡಿ ಇಳ್ಕೊಂಡಿದ್ದಾನಂತೆ, ದಾವಣಗೆರೆ ಬಸ್ ಸ್ಟ್ಯಾಂಡಲ್ಲಿ ಇಳ್ಕೊಂಡಿದ್ದೀನಿ ಅಂತ ಹೇಳಿದ್ದಾನೆ. ಅವನು ಹೊರಗಡೆ ಇಳ್ಕೊಂಡಿದ್ದಾನಂತೆ. ಇವ್ರೇನು ಗುರು ನಾಯಕರಂತ ತೋರಿಸಿದ್ದಾನೆ, ಇಲ್ಲಿ ಹೊರಗಡೆ ಬಂದಿದ್ದಾನಂತನು. ಬನ್ನಿ ಫ್ರೆಂಡ್ಸ್, ಈಗ ಹೊರಗಡೆ ಇದ್ದಾನು ನೋಡಿ, ಇಲ್ಲಿ ನಿಂತ್ಕೊಂಡಿದ್ದಾನೆ. ಇವನೇ ನನ್ನ ಫ್ರೆಂಡು ಹಾಲೇಶ್ ಅಂತಂದು. ಬನ್ನಿ ಮಾತಾಡ್ಸೋಣ. ಫ್ರೆಂಡ್ಸ್ ನೋಡಿದ್ರಲ್ವಾ, ಇವಾಗ ನನ್ನ ಫ್ರೆಂಡ್ ಸಿಕ್ಕಿದ್ದಾನೆ. ಅವನು ಚಿತ್ರದುರ್ಗದಿಂದ ಬಂದಿದ್ದಾನೆ. ಅವ್ನು ಕರ್ಕೊಂಡ್ ಬಂದಿದ್ದೀನಿ. ಅವನೇನೋ ಇಲ್ಲಿ ದಾವಣಗೆರೆಯಲ್ಲಿ ರಾಮದೇವ್ ಡಾಬಾ ಅಂತ ಇದೆ ಒಂದು, ಇದೇ ಡಾಬಾದಲ್ಲಿ ಊಟ ಮಾಡಬೇಕು ಅಂತ ಹೇಳ್ತಿದ್ದಾನೆ. ಸೊ ಬನ್ನಿ ಅವನಿಗೆ ಅಲ್ಲಿ ಊಟ ಮಾಡ್ತಿದ್ದಾನೆ. ನಂದು ಆಲ್ರೆಡಿ ಊಟ ಆಗಿದೆ. ಅವನನ್ನ ಈಗ ಊಟ ಮಾಡಿಸ್ಕೊಂಡು ಇಲ್ಲಿಂದ ಡೈರೆಕ್ಟ್ ಆಗಿ ಅರಸೀಕೆರೆಗೆ ಹೊರಡೋಣ. ಹಿಂದಿ ಮಾತಾಡ್ತಿದ್ದ ನೋಡ್ರಿ ಇವನು. ಹಿಂದಿ ಇವನಿಗೂ ಅರ್ಧ ಮುರ್ಧ ಮಾತಾಡಕ್ಕೆ. ಇದು ಬೀರೂರು ಹೈವೇ. ಇಲ್ಲಿಂದ ನಾವು ಅರಸೀಕೆರೆಗೆ ಹೋಗೋದಿದೆ. ಇವಾಗ ನಾನು ನನ್ನ ಫ್ರೆಂಡ್ ಹಾಲೇಶ್ ಇದ್ದೀವಿ. ಸೊ ಅಲ್ಲೊಂದಿಬ್ರು ಬರ್ತಿದ್ದಾರೆ. ಇವಾಗ ಅವ್ರನ್ನ ಕರ್ಕೊಂಡು ನಾವು ಇಲ್ಲಿಂದ ಡೈರೆಕ್ಟ್ ಆಗಿ ನೈಟ್ 1-2 ಗಂಟೆ ಇಲ್ಲ 3 ಗಂಟೆ ಬಿಡ್ಬೇಕು ಅಂತ ಅನ್ಕೊಂಡಿದೀವಿ. 2 ಗಂಟೆ ಬಿಟ್ರೆ ನಾವು ಅಲ್ಲಿ ಚಿಕ್ಕಮಂಗ್ಳೂರಿಗೆ ಇದಕ್ಕೆ ಎಷ್ಟು ಗಂಟೆ ಹೋಗ್ತೀವಿ ನೇತ್ರಾವತಿ ಪೀಕಿಗೆ ಹಾಲೇಶ್? 6 ಗಂಟೆ ಹೋಗ್ತೀವಿ. 6 ಗಂಟೆ ಅಥವಾ 7 ಗಂಟೆ ನಾವು ಸ್ಟಾರ್ಟ್ ಮಾಡ್ತೀವಿ ಅಲ್ಲಿಂದ. ನೋಡ್ರಿ ಇವಾಗ ಎಲ್ಲಿ ಹೋಗ್ತಿದೀವಿ ಅಂದ್ರೆ, ಈಗ ಇನ್ನೇನು ಎಷ್ಟು ಕಿಲೋಮೀಟರ್ ಇದೆ ಹಾಲೇಶ್? 43 ಕಿಲೋಮೀಟರ್ ಇದೆ. 43 ಕಿಲೋಮೀಟರ್ ಹೋಗಿ ಬಂದ್ಬಿಟ್ರೆ ಮುಗಿದು ಹೋಯ್ತು ನಮ್ಗೆ. ಇನ್ನೇನು ಅರಸೀಕೆರೆ ಹೋಗಿ ಅಲ್ಲ ಸ್ವಲ್ಪ ರೆಸ್ಟ್ ಮಾಡನ್ರಿ. ರೆಸ್ಟ್ ಮಾಡಿಬಿಟ್ಟು ಅಲ್ಲಿಂದ ನೆಕ್ಸ್ಟು ಡೈರೆಕ್ಟ್ ಹೋಗೋದೆ ನೇತ್ರಾವತಿ ಪೀಕಿಗೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ನನಗೆ. ಫ್ರೆಂಡ್ಸ್ ಇವಾಗ ನಾವು ಅರಸೀಕೆರೆ ಬಂದು ರೀಚ್ ಆದ್ವಿ. ಇಲ್ಲಿ ಈಗ ಚಪಾತಿ ಮತ್ತೆ ಏನ್ ಮಾಡಿದ್ವಿ? ಹೀರೆಕಾಯಿ ಪಲ್ಯ, ಚಪಾತಿ ಮತ್ತೆ ನಾಳೆಗೆ ಚಪಾತಿ. ಏನಕ್ಕಂದ್ರೆ ನಾಳೆ ಅಲ್ಲಿ ಟ್ರೆಕ್ಕಿಂಗ್ ಮಾಡ್ತಿರ್ತೀವಲ್ಲ, ಅಲ್ಲಿ ಏನು ಸಿಗಲ್ಲ ಅಂತ ಅಂದ್ಬಿಟ್ಟು ಇವಾಗ್ಲಿಂದಾನೆ ಚಪಾತಿನ ಪ್ರಿಪ್ರೇಷನ್ ಮಾಡ್ಕೊಂತಿದೀವಿ ನೋಡ್ರಿ ಇಲ್ಲಿ. ಸೊ ಅದ್ರ ಚಪಾತಿ ಜೊತೆಗೆ ಹೀರೆಕಾಯಿ ಪಲ್ಯ ಇದೆ, ಮತ್ತೆ ಆಮೇಲೆ ಇದು ಶೇಂಗಾ ಚಟ್ನಿ ಪುಡಿ ಅಂತ ಮಾಡ್ಕೊಂಡಿದೀವಿ. ಎಲ್ಲ ರೆಡಿ ಆಗಿದೆ. ನಾಳೆಗೆಲ್ಲ ಪ್ಯಾಕ್ ಮಾಡ್ಕೊಂಡು ಇಲ್ಲಿಂದ ಈಗ ರಾತ್ರಿ 2 ಗಂಟೆ ಬಿಡ್ಬೇಕು ಅನ್ಕೊಂಡಿದೀವಿ. ಎಷ್ಟು ಗಂಟೆ ರೀಚ್ ಆಗ್ತೀವಿ ಏನಾಗ್ತೀವಿ ಅಂತ ಎಲ್ಲ ಹೇಳ್ತೀನಿ. ಸ್ವಲ್ಪ ಪ್ರಾಬ್ಲಮ್ ಇದೆ, ಹಂಗಾಗಿ ಕರೆಕ್ಟಾಗಿ ಏನು ಅಪ್ಡೇಟ್ಸ್ ಕೊಡೋಕ್ಕಾಗ್ತಿಲ್ಲ. ನೆಕ್ಸ್ಟ್ ಈಗ ಇನ್ನೊಂದು 10 to 15 ಡೇಸಲ್ಲಿ ಒಂದು ಹೊಸ ಕ್ಯಾಮ್ರಾ ತೊಗೊಳ್ತಿದ್ದೀನಿ. ಅದರಲ್ಲೆಲ್ಲ ಡೀಟೇಲ್ ಚಪಾತಿ ಬಿಡಬೇಕು, ಎಲ್ಲ ಅದನ್ನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಎಷ್ಟಾಗುತ್ತೋ ಅಷ್ಟು ಸದ್ಯಕ್ಕೆ ಈಗ ಮಾಡ್ತಾ ಇದ್ದೀನಿ ನಾನು. The next day. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಈಗ ನಾನು ಎಲ್ಲಿ ಬಂದಿದ್ದೀನಪ್ಪ ಅಂದರೆ ನೇತ್ರಾವತಿ ಬೇಸ್ ಪಾಯಿಂಟಿಗೆ ಬಂದಿದ್ದೀನಿ. ಮತ್ತೆ ಇಲ್ಲಿಂದ ನನಗೀಗ 5 ಕಿಲೋಮೀಟ್ರ್ ಇದೆ. ಆಫ್ ರೋಡ್ ಹೋಗ್ಬೇಕು. ಒಂದು ಸೈಡ್ 5 ಕಿಲೋಮೀಟ್ರ್, ಒಂದು ಸೈಡ್ 5 ಕಿಲೋಮೀಟ್ರು. ಅಲ್ಲಿ ಚೆಕ್ ಪೋಸ್ಟ್ ಇರುತ್ತೆ. ಚೆಕ್ ಪೋಸ್ಟಲ್ಲಿ ನಾವು ಅಲ್ಲಿ ಎಲ್ಲ ಪ್ರೊಸೆಸಿಂಗ್ ಮುಗಿಸ್ಕೊಂಡು ಅಲ್ಲಿಂದ ನೆಕ್ಸ್ಟ್ ನಾವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಬೇಕು. ಇವಾಗ ಸದ್ಯಕ್ಕೆ ನಾವು ಆ ಜೀಪ್ನ ರೆಂಟ್ ಮಾಡ್ಕೊಂಡಿದ್ದೀವಿ. ಆ ಜೀಪ್ ರೆಂಟ್ ಬಂದ್ಬಿಟ್ಟು 1500 ಅಂತ ನಾವು ಫಿಕ್ಸ್ ಮಾಡ್ಕೊಂಡಿದ್ವಿ. ಅವರು ಫಸ್ಟು 2000 ಅಂತ ಕೇಳಿದ್ರು. ನಾವು ಸ್ವಲ್ಪ ಬಾರ್ಗೇನ್ ಮಾಡಿದ್ದಕ್ಕೆ, ತುಂಬ ಜನ ಇದ್ದೀವಿ ಅಂತ ಹೇಳಿದ್ದಕ್ಕೆ ನಮಗೆ 1500ಗೆ ಬಂದಿದ್ದಾರೆ. ಇವಾಗ ನಮ್ಮ ಫ್ರೆಂಡ್ಸ್ ಎಲ್ಲರೂ ಮೇಲ್ಗಡೆಗೆ ರೂಮಲ್ಲಿ ಹೋಗ್ಬಿಟ್ಟು ಫ್ರೆಶ್ ಆಫ್ ಆಗ್ತಿದ್ದಾರೆ. ಅಷ್ಟೆಲ್ಲ ಅಂದರೆ ಲೈಕ್ ಅವರು ಇವರಿದಾರಲ್ವ ಡ್ರೈವರು, ಅವ್ರ ಕಡೆ ಮಾತಾಡೋದಕ್ಕೆ ಅವರು ರೂಮ್ ಕೊಡಿಸಿದ್ದಾರೆ ಮೇಲ್ಗಡೆಗೆ ಫ್ರೆಶ್ ಅಪ್ ಆಗೋದಕ್ಕೆ.
ಸೊ ಫ್ರೆಶ್ ಅಪ್ ಆಗಿಬಿಟ್ಟು ಅಲ್ಲಿಂದ ನಾವು ನೆಕ್ಸ್ಟು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ತೀವಿ. ಮಾರ್ನಿಂಗಿಗೆ ಬ್ರೇಕ್ಫಾಸ್ಟು ಎಲ್ಲದನ್ನೂ ತೊಗೊಂಡಿದ್ದೀವಿ. ಸೊ ಈಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ಇದೆ, ಮತ್ತು ಮಧ್ಯಾಹ್ನಕ್ಕೆ ಊಟನೂ ಕೂಡ ತೊಗೊಂಡಿದ್ದೀನಿ. ಸ್ವಲ್ಪ ವಾಯ್ಸ್ ಹೋಗಿದೆ, ಇನ್ನು ಕಾರಲ್ಲಿ ಬರ್ತಾ ಸ್ವಲ್ಪ ಚೀರಾಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಬರ್ತಾ ಎಲ್ಲ ವಾಯ್ಸ್ ಎಲ್ಲ ಹೋಗಿಬಿಟ್ಟಿದೆ. ಹಂಗಾಗಿ ಇವಾಗ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಕೊಡು ಬ್ಯಾಗ್. ಬ್ಯಾಗ್ ತಂದಿದ್ಯಾ? ಫಾರ್ಮೇಟ್ ಯಾರ ಹತ್ರ ಇದೆ? ಫಾರ್ಮೇಟ್ ಕೊಟ್ಟನಲ್ಲಿ ಎಲ್ಲಿದೆ? ಫಾರ್ಮೇಟ್ ಒಂದು ಫಿಲ್ ಮಾಡ್ಕೊಳ್ಳಿ. ಯಾವ ಕಡೆ ಉಂಟು? ಈ ಕಡೆ ಮುಂದೆ ಹೋಗೋಣ. ಫ್ರೆಂಡ್ಸ್, ಇವಾಗ ನಾವು ಇದು ಏನಿದೆ? ಯಾವುದು ಇದು ಪಾಯಿಂಟ್ ಹೆಸರು? ಮಲವಂತಿಗೆ. ಇವಾಗ ನಾನು ಮಲವಂತಿ ಪಾಯಿಂಟಿಗೆ ಬಂದಿದ್ದೀನಿ. ಅಂದರೆ ನೇತ್ರಾವತಿ ಪಾಯಿಂಟ್ ಇದು, ಚೆಕ್ ಪೋಸ್ಟ್ ಇದು. ಸೊ ಇಲ್ಲಿಂದ ನಮಗೆ ಟ್ರಕ್ ಸ್ಟಾರ್ಟ್ ಆಗುತ್ತೆ. ಸೊ ಈಗ ನಮಗೆ ಟ್ರಕ್ಕು ಗೈಡುಗಳನ್ನ ಕಳಿಸಿದ್ದಾರೆ. ನಮಗೆ ಇವರೇ ನಮ್ಮ ಗೈಡ್, ಇವತ್ತಿನ ಗೈಡು. ಸೊ ಇವರೆಲ್ಲ ನಮಗೆ ಕರ್ಕೊಂಡು ಹೋಗಿ ತೋರಿಸ್ಕೊಂಬರ್ತಾರೆ. ನಿಮ್ಮ ಹೆಸರು? ಗೋಪಾಲ್ ಗೌಡ್ರು. ಸೊ ಇವ್ರ ಹೆಸರು ಬಂದ್ಬಿಟ್ಟು ಗೋಪಾಲ್ ಗೌಡ್ರು ಅಂತಂದು. ಇವ್ರಿಗೆ ಎಷ್ಟಿದೆ ನಿಮ್ಗೆ ವಯಸ್ಸು? ನನ್ಗೆ 55. ನೋಡಿ, 55 ವಯಸ್ಸಿದ್ರು ಅವರು ಡೈಲಿನೂ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತಾರೆ. ಡೈಲಿ ಏನಿಲ್ಲ ಅಂದ್ರು ಒಂದು 2 ರಿಂದ 3 ಬ್ಯಾಚ್ ಕರ್ಕೊಂಡು ಹೋಗ್ತಾರೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ಕಾಣಿಸ್ತಿದಲ್ವಾ ನಮಗೆ, ನೋಡಿ ಬೆಳ್ ಕಾಣಿಸ್ತಿದಲ್ವಾ? ಸೊ ಅಲ್ಲಿದೆ ನಮಗೆ ಚೆಕ್ ಪೋಸ್ಟು. ಅಲ್ಲಿ ನಮ್ಮ ಫ್ರೆಂಡ್ಸ್ ಇದ್ದಾರೆ. ಏನಕ್ಕೆ ಅಲ್ಲಿ ವೇಟ್ ಮಾಡ್ತೀವಿ ಅಂದರೆ ಫಾರ್ಮಾಲಿಟೀಸ್ ಇರುತ್ತೆ. ಫಾರ್ಮ್ ಎಲ್ಲ ಫಿಲ್ ಅಪ್ ಮಾಡಿದ್ವಿ. ಹಾಗೆ ನಮ್ಮ ಬ್ಯಾಗ್ ಕೂಡ ಚೆಕ್ ಇರುತ್ತೆ. ಬ್ಯಾಗಲ್ಲಿ ಏನೇನು ಇರುತ್ತೆ, ಪ್ಲಾಸ್ಟಿಕ್ಸ್ ಏನು ಬಿಡಲ್ಲ. ನೀವು ಯಾರು ಬರೋರಿದ್ರೆ ಪ್ಲಾಸ್ಟಿಕ್ಸ್ನ ತುಂಬ ಅವಾಯ್ಡ್ ಮಾಡಿ. ಸೊ ನಂತರ ನಮಗೆ ಊಟ ಇತ್ತಲ್ವಾ, ಊಟದ್ದು ಸ್ವಲ್ಪ ಟಿಫನ್ಸ್ ಎಲ್ಲ ಇಟ್ಕೊಂಡಿದ್ವಿ, ಫ್ರೂಟ್ಸ್ ಎಲ್ಲ ಇಟ್ಕೊಂಡಿದ್ವಿ. ಅದಕ್ಕೋಸ್ಕರ ಅವರು ಬಾಕ್ಸ್ ತೊಗೊಂಬರ್ರಿ ಅಂದರು. ಇಲ್ಲೊಂದು ಪರಿಚಯ ಇತ್ತು, ಹೋಮ್ ಸ್ಟೇ. ಸೊ ಇವ್ರ ಹತ್ರ ಹೋಗಿ ಕಾಂಟ್ಯಾಕ್ಟ್ ಮಾಡಿದ್ದಕ್ಕೆ ಇವ್ರೊಂದು ಬಾಕ್ಸ್ ಕೊಟ್ಟಿದ್ದಾರೆ. ಸೊ ಆ ಬಾಕ್ಸಲ್ಲಿ ನಾವೆಲ್ಲ ಫ್ರೂಟ್ಸು ಮತ್ತು ಹಣ್ಣೆಲ್ಲ ಹಾಕ್ಕೊಂಡು ಹೋಗ್ತಿದ್ದೀವಿ. ಬನ್ನಿ, ಫ್ರೆಂಡ್ಸ್ ಎಲ್ಲ ಬರ್ತಾರೆ, ಅವ್ರಿಗೆ ಕರ್ಕೊಂಡು ಇಲ್ಲಿಂದ ಮೇಲ್ಗಡೆ ಇರುತ್ತೆ, ಸ್ಟಾರ್ಟ್ ಆಗುತ್ತೆ ಪೀಕ್. ನಮಗೆ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತಾರೆ. ಸೊ ಇವ್ರ ಹೆಸರು ಗೌಡ್ರು ಅಂತ ಹೇಳಿದ್ರು. ಎಂತ ಗೌಡ್ರು? ಗೋಪಾಲ್ ಗೌಡ್ರು ಅಂತಂದು ಇವ್ರು ಕರ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ಟೈಮ್ ಬಂದರೆ ಇವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ. ಸೊ ಇವ್ರ ಕಾಂಟ್ಯಾಕ್ಟ್ ನಂಬರು, ಡೀಟೇಲ್ಸ್ ಎಲ್ಲದನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಬನ್ನಿ, ಇವಾಗ ಫ್ರೆಂಡ್ಸ್ ಬರ್ತಿದ್ದಾರೆ, ಬಂದು ಅವ್ರನ್ನ ಕರ್ಕೊಂಡು ಹೋಗೋಣ. ಹೋಗ್ತಾ ಎಲ್ಲದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇದ್ರ ಬಗ್ಗೆ ಏನಾರ ಗೈಡೆನ್ಸ್ ಇದ್ರೂ ಇವ್ರ ಕಡೆ ಕೇಳೋಣ. ಫ್ರೆಂಡ್ಸ್, ನೀವು ನೋಡ್ತಿದ್ರಲ್ವ, ಈ ಥರ ಎಲ್ಲ ಬ್ಯಾಚ್ಗಳು ಬರುತ್ತೆ. ಸೊ ಇವರು ಒಂದೊಂದು ಟೀಮ್ ಇರುತ್ತೆ. ಸೊ ಲೈಕ್ ಅಂದರೆ ಕರ್ನಾಟಕ ಹೈಕ್ಸು ಮತ್ತು ಕರ್ನಾಟಕ ಇನ್ಕ್ರೆಡಿಬಲ್ ಕರ್ನಾಟಕ ಅವರು ಇರ್ತಾರಲ್ವ. ಸೊ ಮೆನಿ ಪೇಜಸ್ ಇರುತ್ತೆ ಲೈಕ್ ಕರ್ನಾಟಕದಲ್ಲಿ. ಸೊ ಆ ಪೇಜಸ್ಸಿಂದ ಅವರೆಲ್ಲ ಸ್ಪಾನ್ಸರ್ ಮಾಡ್ಕೊಂಡು ಅವ್ರನ್ನ ಕರ್ಕೊಂಡು ಬರ್ತಿರ್ತಾರೆ. ನಮ್ಮ ಫ್ರೆಂಡ್ಸ್ ಏನೋ ಅಲ್ಲಿದ್ದಾರೆ, ಅವ್ರು ಬರ್ತಿದ್ದಾರೆ. ಏನೋ ಫಾರ್ಮಾಲಿಟೀಸ್ ಏನೋ ಫಿಲ್ ಅಪ್ ಮಾಡ್ತಿರ್ಬೇಕು. ಬಂದ ತಕ್ಷಣ ಅವ್ರ ಜೊತೆಗೆ ನಾವು ಟ್ರಕ್ ಸ್ಟಾರ್ಟ್ ಮಾಡೋಣ. ಸೊ ಬರ್ತಿದ್ದಾರೆ. ಅವನು ಫ್ರೆಂಡಲ್ಲಿ ಬರ್ತಿರೋನು ಹಾಲೇಶು, ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಅವನು. ಥ್ಯಾಂಕ್ಸ್ ರೀ. ನಮ್ಮ ಗೈಡ್ ಅವರು ನನಗೊಂದು ಸ್ಟಿಕ್ ಕೊಟ್ಟಿದ್ದಾರೆ. ಸ್ಟಿಕ್ ಹಿಡ್ಕೊಂಡು ಸಪೋರ್ಟಿಗೆ ಬಾರಪ್ಪ ಅಂತಂದು ಹೇಳ್ತಿದ್ದಾರೆ. ಸೊ ಈ ಕಡೆ ರೈಟ್ ಸೈಡಲ್ಲಿ ಬರ್ತಿರಲ್ಲ, ಈ ಕಡೆಗೆ ಇವನ ಹೆಸರು ಬ್ಯಾಗ್ ಹಾಕೊಂಡಿರೋನು ಹಾಲೇಶು ಮಣಕಂಬರು. ಅವನು ನನ್ನ ಫ್ರೆಂಡ್ ಅವರ ತಮ್ಮ ವಿನಯ್ ಕುಮಾರ್ ಅಂತ. ಅವನು ನೆಕ್ಸ್ಟ್ ಡಾಕ್ಟರ್ ಆಗ್ತಿದ್ದಾನೆ ಈಗ. ಇವನು ಬಿಸ್ನೆಸ್ ಮ್ಯಾನ್, ಗೊತ್ತಲ್ವಾ? ಇಲ್ಲಿ ನೋಡೋ ಹಾಲೇಶ್, ಇವನ ಹೆಸರು ವಿನಯ್, ಡಾಕ್ಟರ್. ಇವನ ಹೆಸರು ಶರತ್, ಬಿಸ್ನೆಸ್ ಮ್ಯಾನ್. ಶರತ್ ಅಂತಂದು ಹೆಸರು ಅಂತಲ್ಲ, ಯಶವಂತ್. ಫ್ರೆಂಡ್ಸ್, ಇವಾಗ ನಾವು ಚೆಕ್ ಪೋಸ್ಟಿಂದ ಮುಗಿಸ್ಕೊಂಡು ಅಲ್ಲಿಂದ ನಾವು ಈಗ
ನೀರ್ ಬಾಟಲ್ ನೀರ್ ಫಿಲ್ ಮಾಡ್ಕೊಂಡ್ವಿ, ಅಲ್ಲಿ ಚಿಕ್ಕದಾಗಿ ಹರಿತಿತ್ತು. ಸೊ ಇನ್ನು ಮುಂದೆ ಇದೆ. ಹಾ ಹೇಳ ಡೈಲಾಗ್ ಹೇಳ. ಬಾಟ್ಲಿಯಲ್ಲಿ ನೀರನ್ನ ತುಂಬಿಸ್ಕೊಂಡು ಟ್ರೆಕ್ಕಿಂಗ್ ಹೋಗ್ಕೊಂಡು ಬರ್ತೀವಿ ನೋಡಿ ಅನ್ಕೊಂಡು, ಸ್ಟೀಲಲ್ಲಿ ಬಾಕ್ಸ್ ಅಲ್ಲಿ ಫುಡ್ ಅಲ್ಲಿ ನೀರಲ್ಲಿ ಕ್ಯಾನಲ್ಲಿ ತುಂಬಿಸ್ಕೊಂಡು ಹಾಕೊಂಡು ಈಗ ನಾವು ಟ್ರೆಕ್ಕಿಂಗ್ ಮಾಡ್ತಿದೀವಿ. ಈಗ ನಾವು ಎಲ್ಲಿದೀವಪ್ಪ ಅಂದ್ರೆ ನೇತ್ರಾವತಿ ಟ್ರೆಕ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದೀವಿ. ಬಿಸಿಲು ಬೇರೆ ಸ್ವಲ್ಪ ಇದೆ, ಸ್ವಲ್ಪ ಬಿಸಿಲು ಅಂತ ಹೇಳ್ಕೊಳ್ಳೋಂಥ ಬಿಸಿಲೇನಲ್ಲ. ಈ ಟ್ರೆಕ್ ಮುಗಿದ್ಮೇಲೆ ಹೇಳ್ತೀನಿ ಕುಮಾರ ಪರ್ವತ ಟಫ್ ಇತ್ತು, ಇದು ಟಫ್ ಇತ್ತು ಅಂತ. 99% ಎಲ್ಲರೂ ಹೇಳ್ತಾರೆ ಕುಮಾರ ಪರ್ವತನೇ ತುಂಬಾ ಟಫ್ ಇರೋದು ಅಂತಂದು. ಇದೊಂದು ಟ್ರೆಕ್ ಮಾಡೋಣ. ಈ ಟ್ರೆಕ್ ಮಾಡಿದ್ಮೇಲೆ ಹೇಳ್ತೀನಿ ಇದು ಟಫ್ ಅದು ಟಫ್, ಇದು ಬೆಸ್ಟ್ ಅದು ಬೆಸ್ಟ್ ಅಂತ. ಬೆಸ್ಟ್ ಅಂತ ಯಾವುದು ಹೇಳಂಗಿಲ್ಲ, ಎಲ್ಲವೂ ಚೆನ್ನಾಗಿರ್ತವೆ. ನಾವು ಹೋಗೋ ಟೈಮಿಂಗ್ಸು ಮತ್ತು ಅಲ್ಲಿ ಕ್ಲೈಮೇಟ್ ಹೇಗೆ ನಮಗೆ ಸಪೋರ್ಟ್ ಮಾಡಿದ್ರು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡ್ರಿ ಇಲ್ಲಿ ಈ ಥರ ವ್ಯೂ ಇದೆ. ಇನ್ನು ಮುಂದೆ ಅವರ ಬಾಟ್ಲಿ ಇಟ್ಕೊಳ್ಳಿ. ಈ ಥರ ವ್ಯೂ ಇದೆ, ಇನ್ನು ಮುಂದೆ ಹೋಗ್ಬೇಕು. ಇನ್ನು ಮುಂದೆ ಅವರು ಇದಕ್ಕಿಂತ ಮಸ್ತಾಗಿರೋ ವ್ಯೂ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ನಮ್ಮ ಗೈಡು. ನೋಡ್ರಿ ಹೆಂಗಿದೆ ವ್ಯೂ, ಮಾತ್ರ ಸೂಪರ್ ಆಗಿದೆ. ಸೂಪರ್ ಬೊಂಬಾಟ್ ಅನ್ನೋ ಥರ ಇದೆ. ಫ್ರೆಂಡ್ಸ್ ನೋಡ್ರಿ ಈ ಥರ ಎಲ್ಲ ಚಿಕ್ಕ ಪುಟ್ಟ ನೀರು ಹರಿತಾ ಇರುತ್ತೆ. ಈ ಥರ ನೀರುಗಳು ತುಂಬಾ ಸಿಗುತ್ತಲ್ರಿ? ಮುಂದೆ ಅವರು ತುಂಬಾ ಚೆನ್ನಾಗಿ ಸಿಗುತ್ತಾ? ಇವರು ಹಿಂದೆ ಬರ್ತಿರೋರು ನಮ್ಮ ಗೈಡ್ ಅಂತ ಹೇಳಿದ್ದಲ್ವ ಮುಂಚೆನೆ ನಿಮಗೆ. ಸೊ ಇವ್ರು ನಮ್ಮ ಗೈಡ್ ಇದ್ದಾರೆ, ಇವರೆಲ್ಲ ತೋರಿಸಿ ಅಂತ ಹೇಳ್ತಾರೆ. ಸ್ವಲ್ಪ ಈ ತರ ಹಿಂಗೆ ರೂಟ್ಗಳು ಚೆನ್ನಾಗಿರುತ್ತೆ, ಸ್ವಲ್ಪ ಹುಷಾರಾಗಿ ಬರ್ಬೇಕು ಈ ತರ ನೋಡ್ಕೊಂಡು. ಯಾಕಂದ್ರೆ ಸ್ವಲ್ಪ ಸ್ಲಿಪ್ ಆದ್ರೆ ನೀವು ಉಳ್ಕೊಂಡು ಹೋಗ್ಬಿಡ್ತೀರ ನೀವು, ಹೌದಾ? ನೋಡಿ ವ್ಯೂ ಹೇಗಿದೆ ನೋಡಿ. ಸದ್ಯಕ್ಕೆ ಮಳೆ ಏನೂ ಆಗಿಲ್ಲ ಈ ಸೈಡು, ಅಂದರೆ ಒಂದು 3 ಇಂದ 4 ಟೈಮ್ ಆಗಿದೆ ಅಂತ ಮಳೆ. ಸೊ ನಾನಿವಾಗ ಮೇ ಮಂತಲ್ಲಿ ಇದ್ದೀನಿ. ಸೊ ಮೇ ಮಂತಲ್ಲಿ ಅಂದರೆ ಸೆಕೆಂಡ್ ವೀಕಲ್ಲಿ ಇದ್ದೀನಿ ನಾನು. ನೆಕ್ಸ್ಟ್ ಇವರು ಗೈಡ್ಗಳು ಹೇಳೋ ಪ್ರಕಾರ ಏನಂತಿದ್ದಾರೆ ಅಂದರೆ ಜೂನ್ ಫಸ್ಟ್ ವೀಕ್ ಅಲ್ವಾ? ಜೂನ್ ಫಸ್ಟ್ ವೀಕ್ ಸೆಕೆಂಡ್ ವೀಕು ಇಲ್ಲೇ ಹತ್ಬೇಕಾ? ಹಿಂಗೆ ಬರ್ತೀನಿ ಬನ್ನಿ. ಇಲ್ಲ ನಾನು ಹಿಂಗೆ ಬರ್ತೀನಿ ಬನ್ನಿ, ನಾನು ಹಿಂಗೆ ಬರ್ತೀನಿ, ಪರವಾಗಿಲ್ಲ. ಓ ಮೈ, ಇಲ್ಲ ಬರ್ತೀನಿ. ನಿಮಗೆ ವ್ಯೂ ಇದಕ್ಕಿಂತ ಚೆನ್ನಾಗಿರೋ ವ್ಯೂ ಬೇಕಪ್ಪ ಅಂದರೆ ಸೊ ಮಳೆ ಆಗ್ಬಿಟ್ಟು 4 ರಿಂದ 5 ಮಳೆ ಆದಮೇಲೆ ಬಂದರೆ ನಿಮಗೆ ಇದಕ್ಕಿಂತ ಮಸ್ತಾಗಿರೋ ವ್ಯೂಸ್ ಸಿಗುತ್ತೆ. ಸೊ ಗೈಡ್ಗಳು ಅದನ್ನೇ ಹೇಳ್ತಿದ್ದಾರೆ. ನೋಡ್ರಿ ವ್ಯೂ ಹೇಗಿದೆ ಅಂತ ನೋಡ್ರಿ, ಮಸ್ತಾಗಿದೆ. ಓಕೆನಾ? ಸೊ ಬನ್ನಿ, ನೀವು ಬಂದು ಟ್ರೆಕ್ಕಿಂಗ್ ಮಾಡ್ಕೊಳ್ಳಿ. ಟ್ರೆಕ್ಕಿಂಗ್ ಮಾಡಿಬಿಟ್ಟು ಒಳ್ಳೆ ಎಕ್ಸ್ಪೀರಿಯನ್ಸ್ ತೊಗೊಳ್ಳಿ. ದಯವಿಟ್ಟು ಇನ್ನೊಂದು ಏನು ಹೇಳ್ತೀನಪ್ಪ ಅಂದರೆ ಟ್ರೆಕ್ಕಿಂಗ್ ಬರೋಕ್ಕಿಂತ ಮುಂಚೆನೇ ಕೆಲವೊಂದು ಪ್ರಿಕಾಷನ್ಸ್ ಇರುತ್ತೆ. ಏನಪ್ಪ ಅಂದರೆ ಸೊ ಜಾಸ್ತಿ ಕಾಡಲ್ಲಿ ಬಂದರೆ ಪ್ಲಾಸ್ಟಿಕ್ಸ್ ಏನು ತರಕೋಬೇಡಿ. ಸ್ಟೀಲ್ ಬಾಕ್ಸು, ಸ್ಟೀಲ್ ವಾಟರ್ ಬಾಟ್ಲು ಈ ಥರ ಕ್ಯಾರಿ ಮಾಡಿ. ಇಲ್ಲೆಲ್ಲ ಅಲೋ ಮಾಡಲ್ಲ, ಡೈರೆಕ್ಟಾಗಿ ಕಚ್ಕೊಳ್ತಾರೆ, ಏನಿದ್ರೂ ಕೊಡಲ್ಲ ನಿಮಗೆ. ಸೊ ತಿನ್ನೋ ಐಟಮ್ಸು ಸ್ನ್ಯಾಕ್ಸ್ ಏನಾರು ಇದ್ದರೆ ಸ್ಟೀಲ್ ಬಾಟ್ಲಲ್ಲಿ, ಸ್ಟೀಲ್ ಬಾಕ್ಸಲ್ಲಿ ತೊಗೊಂಬಂದ್ಬಿಡ್ರಿ. ಫ್ರೆಂಡ್ಸ್ ಇವಾಗ ನಾವು ಈ ವ್ಯೂ ಅಲ್ಲಿ ಫೋಟೋಸ್ ತೆಗೆಸ್ಕೊಂಡ್ವಿ, ಚೆನ್ನಾಗಿ ಬಂದಿದ್ದಾವೆ. ಆಮೇಲೆ ಅಪ್ಲೋಡ್ ಮಾಡ್ತೀನಿ. ಸೊ ಹಾಗೆ ಸ್ವಲ್ಪ ಹಸಿವು ಆಗ್ತಿತ್ತು ಅಂತಂದು ಸ್ನ್ಯಾಕ್ಸ್ ಬೇರೆ ತಂದಿದ್ವಿ. ಇದು ಯಾರಿಗಾರು ಗೊತ್ತಂದರೆ ಕಮೆಂಟ್ ಮಾಡಿ ಏನಂತ. ನಮ್ಮ ಸೈಡ್ ಇದನ್ನು ಶೇಂಗಾ ಚಿಕ್ಕಿ ಅಂತಾರೆ. ಹಿಂಗೇನಾ? ಈ ಥರ ದಾರಿಗಳು ಇರುತ್ತೆ, ಕಾಲ್ದಾರಿಗಳು. ಈ ಥರ ಕಾಲ್ದಾರಿಗಳಿಗೆಲ್ಲ ನುಗ್ಗಿಸ್ಕೊಂಡು ಹೋಗ್ಬೇಕು. ಈ ಥರ ಕಾಲ್ದಾರಿಯಲ್ಲಿ ಹೋಗೋದು ಏನು ಹೋಗ್ತವೆ ಅಂತ ಹೇಳಿಲ್ಲ, ಏನು ಹೋಗ್ತವೆ ಅಂತ ಗೊತ್ತಾ ಅಲೇಶ್? ಈ ಥರ ಕಾಲ್ದಾರಿಯಲ್ಲಿ ಹಂದಿಗಳು ಹೋಗ್ತವೆ. ಅದೇ ಥರ ನಾವು ಹಂದಿ ಥರನೇ ನಾವು ಕಾಲ್ದಾರಿಯಲ್ಲಿ ಹೋಗ್ತಿದ್ದೀವಿ. ನೋಡ್ರಿ ಬಗ್ಗೆ ನೋಡ್ರಿ, ಒಂದೊಂದು ತೋರಿಸಿ ಹಂದಿ ಮರಿಗಳನ್ನ. ಇದೊಂದು ಹಂದಿ ಮರಿ, ಇನ್ನೆರಡು ಹಂದಿ ಮರಿಗಳು ಹಿಂದೆ ಇದಾವೆ. ಅವರಲ್ಲಿ ಸೇರಿಸಿ ನಾವೊಬ್ಬ ಹಂದಿ ಮರಿ. ಫ್ರೆಂಡ್ಸ್ ತುಂಬ ಹೊಟ್ಟೆ ಹಸಿವಾಗ್ತಿದೆ. ಇವಾಗ ನಾವು ಬ್ರೇಕ್ಫಾಸ್ಟ್ಗೆ ಅಂತಂದು ಸ್ಟಾಪ್ ಮಾಡ್ಬೇಕು ಅನ್ಕೊಂಡಿದ್ವಿ. ಸ್ವಲ್ಪ ನೀರು ಕಡಿಮೆ ಇದೆ, ಆದರೂ ಪರವಾಗಿಲ್ಲ. ಇಲ್ಲೇ ಮಾಡೋಣ ಟಿಫನು. ಏನಾಯ್ತು? ಹಾಂ, ನೀರಿದ್ರೆ ಚೆನ್ನಾಗಿರ್ತದೆ, ಮತ್ತು ನೀರು ಬಂದಿಲ್ಲಲ್ಲ. ನಾವೀಗ ಇಲ್ಲೇ ಟಿಫನ್ ಮಾಡೋದು. ಇಲ್ಲೇ ಟಿಫನ್ ಮಾಡಿಕೊಂಡು ಇಲ್ಲಿಂದನೇ ಹೊರಡ್ತೀವಿ. ಬನ್ನಿ. ಕರೆಕ್ಟಾಗಿ ಗೊತ್ತಿಲ್ಲ ಇಲ್ಲ ಅಲ್ಲಿ. ಸ್ಟಾರ್ಟ್ ಆಯ್ತು. ಇವಾಗ ನಾವು
ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಫ್ರೆಂಡ್ಸ್, ಇಲ್ಲಿವರೆಗೂ ಬಂದೆ. ಇನ್ನೇನು ಫೈನಲ್ ಲಾಸ್ಟ್ ಒಂದು ಸ್ಟೆಪ್ ಇದೆ, ಅದೇ ಕಾಣಿಸ್ತಿರೋದು. ಮೇಲ್ಗಡೆಗೆ ವ್ಯೂ ಪಾಯಿಂಟ್ ಅಂತ ಹೇಳ್ತಾರೆ. ನಂಗೆ ಅಷ್ಟೊಂದು ಕ್ಲಿಯರಿಟಿಯಾಗಿ ಗೊತ್ತಿಲ್ಲ. ಮೇಲ್ಗಡೆ ಆದ್ಮೇಲೆ ಮತ್ತೆ ಒಂದೈತೋ ಏನೋ ಇದೆ ಲಾಸ್ಟ್ ಅಂತ ಗೊತ್ತಿಲ್ಲ. ಬಟ್ ನಾವು ಬಂದಿದ್ದು ಈ ಥರ ಗುಡ್ಡ ಇದೆಯಲ್ಲ, ಈ ಥರದ್ದು 3 ಸ್ಟೆಪ್ಪು ಕೆಳಗಡೆಯಿಂದ ಮೇಲೆ ಬಂದಿದ್ದೀವಿ. ಸೊ ಅಷ್ಟೊಂದು ಫುಲ್ ಸುಸ್ತಾಗಿ ಬೆವರೆಲ್ಲ ಬಂದು ಇಷ್ಟೆಲ್ಲ ಕಷ್ಟಪಟ್ಟು ಶ್ರಮಪಟ್ಟು ಬಂದಿದ್ದಕ್ಕೂ ಈ ಥರ ವ್ಯೂ ನೋಡಿದರೆ ಫುಲ್ ದಿಲ್ ಖುಷಿ ಆಗ್ಬಿಡುತ್ತೆ ನನಗೆ. ಯಾಕಪ್ಪ ಅಂದ್ರೆ ಅಲ್ಲಿಂದ ಇಲ್ಲಿಂದ ನಡ್ಕೊಂಡ್ಬಂದೆ. ನೋಡ್ತಿದ್ರಲ್ವ ಫ್ರೆಂಡ್ಸ್, ನಾನು ಕೆಳಗಡೆಗೆ ನೇತ್ರಾವತಿ ಸ್ಟಾರ್ಟಿಂಗ್ ಪಾಯಿಂಟಿಂದ ಅಲ್ಲಿಂದ ಇಲ್ಲಿವರೆಗೂ ಬಂದ್ವಿ. ಕೆಳಗಡೆ ಅಲ್ಲೊಂದು ವಾಟರ್ ಫಾಲ್ಸ್ ಇತ್ತು, ಅಲ್ಲಿ ಒಂದು ಸ್ವಲ್ಪ ನಾಷ್ಟ ಮಾಡ್ಕೊಂಡ್ವಿ. ನಾಷ್ಟಕ್ಕೇನಂದರೆ ಮನೆಯಿಂದನೇ ಚಪಾತಿ ತೊಗೊಂಬಂದಿದ್ವಿ. ಸೊ ನಿನ್ನೆ ನಾವು ಅರಸೀಕೆರೆ ಬಂದು ರೀಚ್ ಆಗಿದ್ವಲ್ಲ, ನಿನ್ನೆ ನೈಟು 1:30 ತನಕ ಎಲ್ಲ ರೆಡಿ ಮಾಡಿಕೊಂಡು ಫುಡ್ನ, ಚಪಾತಿ ಮತ್ತು ಚಟ್ನಿ, ಮೊಸರು ಎಲ್ಲ ತೊಗೊಂಡು ಅಲ್ಲಿ ಕೆಳಗಡೆ ವಾಟರ್ ಫಾಲ್ಸ್ ಹತ್ರ ಮುಖ ಈಗ ತೊಳ್ಕೊಂಡು ಮತ್ತೆ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಅಲ್ಲಿಂದ ಮತ್ತೆ ಸ್ಟಾರ್ಟ್ ಮಾಡ್ಕೊಂಬಂದ್ವಿ. ನೋಡಿ ಈ ಥರ ಫುಲ್ ಅಪ್ ಇರುತ್ತೆ. ಈ ಥರದ್ದು 3 ಸ್ಟೆಪ್ ಪೂರ್ಣ ಹತ್ಕೊಂಡ್ಬಂದಿದ್ದೀವಿ. ಹತ್ಕೊಂಡ್ಬಂದ ತಕ್ಷಣ ಈ ಥರ ವ್ಯೂ ಕಾಣಿಸುತ್ತೆ. ಮೇಲ್ಗಡೆ ಹೋಗ್ತೀನಿ, ಮೇಲ್ಗಡೆ ಹೋದರೆ ತೋರಿಸ್ತೀನಿ ನಾನು ನಿಮಗೆ ಹೇಗಿದೆ ವ್ಯೂ ಅಂತಂದು. ಈಗ ಒಂದು ಸದ್ಯಕ್ಕೆ ಸಣ್ಣದಾಗಿ ನೋಡ್ಕೊಳ್ಳಿ ವ್ಯೂ ಹೇಗಿದೆ ಅಂತ. ನೋಡಿ ಈ ಥರ ಫುಲ್ ಇದೆ. ಮಳೆ ಬಂದಿಲ್ಲ, ಇನ್ನೂ ಏನೂ ಇಲ್ಲ. ಮಳೆ ಬಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಈಗ ಸದ್ಯಕ್ಕೆ ಒಂದು 3-4 ಸರಿ ಮಳೆ ಬಂದು ಹೋಗಿದಂತೆ. ಸೊ ನಾವು ಬೇಗನೆ ಬಂದಿದ್ದು ರೀಸನ್ ಏನಕ್ಕಪ್ಪ ಅಂದರೆ ಕ್ಲೌಡ್ಸ್ ಇರುತ್ತೆ, ಚೆನ್ನಾಗಿರುತ್ತೆ ನೋಡೋಣ ಅಂತಂದು. ಜಾಸ್ತಿ ಮಳೆ ಬಂದರೆ ನಮಗೇನು ನೋಡೋಕ್ಕಾಗಲ್ಲ, ಯಾಕಂದರೆ ಫುಲ್ ಫಾಗೆಲ್ಲ ತುಂಬ್ಕೊಂಡಿರುತ್ತೆ. ಸೊ ಆ ಪರ್ಪಸ್ಸಿಗೆ ನಾವು ಇವಾಗಲೇ ಬಂದಿದ್ದೀವಿ. ನೆಕ್ಸ್ಟ್ ಮಂತ್ ಅಂದರೆ ಜೂನಲ್ಲಿ ಮತ್ತೆ ಒಂದು ಟ್ರಕ್ ನಾನು ಹೋಗ್ಬೇಕಂತ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಡಿಸೈಡ್ ಮಾಡಿದ್ವಿ. ಯಾವ ಟ್ರಕ್ಕು ಏನಂತಂದು ಇವಾಗಲೇ ಬೇಡ, ಆಮೇಲೆ ಹೇಳ್ತೀನಿ. ಅಯ್ಯೋ ದೇವ, ಈಗ ಸುಳ್ಳು ಹೇಳ್ತಾನೆ ರೀಪ ನಮ್ಮ ಲೀಡ್ರು. ಟ್ರಕ್ ಕರ್ಕೊಂಡು ಬರ್ತಿದ್ದಾನಲ್ಲ ಅವನು, ಬರೀ ಸುಳ್ಳು ಹೇಳ್ತಾನೆ. ಇಲ್ಲೇ ಇದೆ ಅಂತಂದು ಹೇಳ್ಬಿಟ್ಟು ಇದೊಂದು ಗುಡ್ಡ ಹತ್ತಿರಿ ಅಂದ. ಈ ಗುಡ್ಡ ಹತ್ತಿದ ಮೇಲೆ ಮತ್ತೆ ಇನ್ನೂ ಒಂದಿದೆ ಅಂತ ಅಲ್ಲಿರೋದು ಲಾಸ್ಟ್ ನಮ್ಮದು ವ್ಯೂ ಪಾಯಿಂಟು. ಬನ್ನಿ ನೋಡೋಣ. ಸೊ ಎಲ್ಲರೂ ಬರ್ತಿದ್ದಾರೆ. ನಮ್ಮ ಫ್ರೆಂಡ್ಸ್ ಆಲ್ರೆಡಿ ಮುಂದೆ ಹೋಗಿದ್ದಾರೆ, ನಾನು ಸ್ವಲ್ಪ ಹಿಂದೆ ಉಳ್ಕೊಂಡೆ. ನೋಡಿರಿ ವ್ಯೂ ಯಾವ ಥರ ಇದೆ ಅಂದರೆ ನೆಕ್ಸ್ಟ್ ಲೆವೆಲು. ಫ್ರೆಂಡ್ಸ್, ಏನು ಮಸ್ತಾಗಿ ಗಾಳಿ ಬೀಸ್ತಿದೆ ಅಂದರೆ ಫುಲ್ ತಂಪ ಗಾಳಿ ಬೀಸ್ತಿದೆ. ಅಲ್ಲಿಂದ ಇಲ್ಲಿ ಕೆಳಗಿಂದ ನಡ್ಕೊಂಡ್ಬಂದಿದ್ದಕ್ಕೂ ಒಂದು ಸಾರ್ಥಕ ಅನ್ನಿಸ್ತಿದೆ. ನೋಡಿ ಕ್ಲೌಡ್ಸ್ ಎಲ್ಲ ತುಂಬ ಚೆನ್ನಾಗಿ ಹೋಗ್ತಿದೆ. ತುಂಬ ಸುಸ್ತಾಗ್ತಿದೆ ನನಗೆ. ನೋಡಿ ಯಾವ ಥರ ಇದೆ ಅಂತ ನೋಡಿ ಸೀನು. ತುಂಬ ಮಸ್ತಾಗಿದೆ ಸೀನ್ ಮಾತ್ರ. ನೋಡಿ ನನ್ನ ಫ್ರೆಂಡ್ಸ್ ಆಲ್ರೆಡಿ ಮುಂದೆ ಹೋಗ್ತಿದ್ದಾರೆ. ಏನು ನಾನ್ ಸ್ಟಾಪ್ ಹತ್ಬಿಡೋಣ, ಈಗ ಓಡ್ಕೊಂಡು ಹೋಗೋಣ ಒಂದು ಸರ. ಓಡ್ರೋ ಇದು ಧ್ರುವ ಸರ್ಜ. ಫ್ರೆಂಡ್ಸ್, ಇವಾಗ ನಾವು ನೇತ್ರಾವತಿ ಪೀಕ್ ಮುಗಿಸ್ಕೊಂಡು ಇವಾಗ ಇಲ್ಲಿ ಟೆಂಪಲ್ಗೆ ಬಂದಿದ್ದೀವಿ. ಯಾವ ಟೆಂಪಲ್ ಅಪ್ಪ ಅಂದರೆ ಗಣಪತಿ ಟೆಂಪಲ್ಲು. ನಿಮಗೆ ಯಾವುದಿದ್ದು ಮೂವಿಯಲ್ಲಿ ಯಾವ ಮೂವಿ ಮಾಡಿದಾರಲ್ಲ ಇಲ್ಲಿ, ಲವ್ ಮಾಕ್ಟೈಲ್.